ಹೌದು ಸರ್, ಇವತ್ತಿನ ದಿವಸ ಯಾಕಪ್ಪ ಅಂದ್ರ ಇವರು ಕಟ್ಟರ್ ಹಿಂದುತ್ವವಾದಿ ನೇರ ದಿಟ್ಟ ರಾಜಕಾರಣಿ. ಇವತ್ತಿನ ದಿವಸ ಏನೇ ಇದ್ರು ಕೂಡ ಎದ್ರೆ ಮಾತಾಡ್ತಾರ. ಅದು ಸ್ವಲ್ಪ ಇಲ್ಲಿರೋ ಬಿಜೆಪಿ ನಾಯಕರಿಗೆ ಅದು ತಡ್ಕೋಕ್ ಆಗ್ತಾ ಇಲ್ಲ. ಯಾಕಂದ್ರೆ ಅವ್ರು ಮಾತಾಡೋದಂದ್ರೆ ಮೆಣಸಿಗೆ ಇಟ್ಟಂಗ ಆಗ್ತದೆ ಎಲ್ಲರಿಗೆ. ಅದಕ್ಕೆ ಇವತ್ತಿನ ದಿವಸ ಅವರನ್ನ ದೂರ ಮಾಡ್ಬೇಕಂತ ಇವತ್ತಿನ ದಿವಸ ಕೆಲವರು ಗುಂಪಿದೆ. श्रीरामचंद्र की हिंदू बसवनगौड़ पाटील जय श्रीराम जय श्रीराम ಧಿಕ್ಕಾರ ಹಾಗೂ ಯತ್ನಾಳ್ ಅವರ ಅಭಿಮಾನಿ ಭಾಗದ ವತಿಯಿಂದ ಇವತ್ತಿನ ದಿವಸ ನಾವು ಏನು ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದೆವು. ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ ಏನು ಯತ್ನಾಳ್ ಅವರನ್ನ ಏನು ಉಚ್ಚಾಟನೆ ಮಾಡಿರಲ್ಲ ಅವರನ್ನು ವಿರೋಧಿಸಿ ಇವತ್ತಿನ ದಿವಸ ನಾವು ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಿಂದ ಇದು ಜಿಲ್ಲಾಧಿಕಾರಿ ಕಚೇರಿ ಪ್ರತಿಭಟನೆ ಮಾಡುವ ಮೂಲಕ ಆಗಮಿಸಿ ಇದರ ಇವತ್ತಿನ ದಿವಸ ಅಧ್ಯಕ್ಷತೆ ವಹಿಸಿದಂತ ನಮ್ಮ ಮಾಶಾಳದ ಕೇದಾರ ಶ್ರೀಗಳಿಗೆ ಇವತ್ತಿನ ದಿವಸ ಆಗಮಿಸಿದ್ರು. ಅದೇ ರೀತಿಯಾಗಿ ಕಲಬುರಗಿಯ ಎಲ್ಲ ಹಿಂದೂ ಪರ ಯಾವುದೇ ಭೇದ ಭಾವ ಇಲ್ಲದೆ ಇವತ್ತಿನ ದಿವಸ ಏನು ಈ ಹೋರಾಟದಲ್ಲಿ ಆಗಮಿಸಿದ್ರು. ಈ ನಮ್ಮ ಉದ್ದೇಶ ಒಂದೇ, ಏನಪ್ಪಾ ಅಂದ್ರೆ ಇವತ್ತಿನ ದಿವಸ ಯತ್ನಾಳ್ ಅವರನ್ನ ಏನು ಪಕ್ಷದಿಂದ ಹೊರ ಹಾಕ್ಯಾರ, ಯಾವುದೇ ಒಂದು ಮುಲಾಜಿ ಇಲ್ಲದೆ ಮತ್ತೆ ಅವರನ್ನ ಭವ್ಯವಾಗಿ ಸ್ವಾಗತ ಮಾಡ್ಕೊಳ್ಬೇಕು ಬಿಜೆಪಿಗೆ. ಅದೇ ರೀತಿಯಾಗಿ ನಮ್ಮ ಇನ್ನೊಬ್ಬ ಬೇಡಿಕೆ ಏನಪ್ಪಾ ಅಂದ್ರೆ ಅವರನ್ನ ಬರಮಾಡಿಕೊಂಡ ನಂತರ ಅವರನ್ನ ರಾಜ್ಯ ಅಧ್ಯಕ್ಷರನ್ನಾಗಿ ಮಾಡ್ಬೇಕು ಅಥವಾ ವಿರೋಧ ಪಕ್ಷ ನಾಯಕರನ್ನಾಗಿ ಕೂಡ ಮಾಡ್ಬೇಕಂತ ಇವತ್ತಿನ ದಿವಸ ನಾವು ಬೇಡಿಕೆ ಇಟ್ಟಿದ್ದೀವಿ. ಮುಂದಿನ ದಿವಸ ಇದು ಯಾವುದೇ ನಡೆದೇ ಹೋದಲ್ಲಿ ಇವತ್ತಿನ ದಿವಸ ಅವರನ್ನ ವಾಪಸ್ ಮತ್ತೆ ಮರಳಿ ಪಕ್ಷಕ್ಕೆ ಕರೆದುಕೊಡ್ಲಿಲ್ಲಪ್ಪ ಅಂದ್ರ ನಾವು ಮುಂದಿನ ದಿವಸ ಕಲಬುರಗಿ ಎಲ್ಲ ಹಿಂದೂ ಪರ ಸಂಘಟನೆಗಳು ರಕ್ತದಿಂದ ಏನೋ ಸಹಿ ಸಂಗ್ರಹ ಮಾಡುವ ಮೂಲಕ ಮೋದಿ ಅವರಿಗೂ JP ನಡ್ಡಾ ಅವರಿಗೆ ರಾಷ್ಟ್ರೀಯ ನಾಯಕರು ಎಲ್ಲರಿಗೂ ಕೂಡ ಪತ್ರ ರವಾನೆ ಮಾಡ್ತೀವಿ. ಅದಕ್ಕೂ ಕೂಡ ಬಗ್ಲಿಲ್ಲಪ್ಪ ಅಂದ್ರೂ ಕೂಡ ಮುಂದಿನ ದಿವಸ ಗುಲ್ಬರ್ಗದಲ್ಲಿರೋ ಬಿಜೆಪಿ ಜಿಲ್ಲಾ ಕಚೇರಿಗೆ ಮುಟ್ಟಿ ಹಾಕುವಂತ ಕೆಲಸ ಕೂಡ ನಾವು ಹಿಂದೂ ಪರ ಸಂಘಟನೆ ಮಾಡ್ಬೇಕಾಗ್ತದೆ. ಇದಕ್ಕೆ ಯಾವುದೇ ಅವಕಾಶ ಮಾಡಿಕೊಳ್ಳಾರ್ದೇನೆ ದಯವಿಟ್ಟು ರಾಷ್ಟ್ರೀಯ ನಾಯಕರು ದಯವಿಟ್ಟು ಅವರನ್ನ ಮತ್ತೆ ಯತ್ನಾಳ್ ಅವರನ್ನ ವಾಪಸ್ ಬಿಜೆಪಿಗೆ ಬರಮಾಡ್ಕೊಳ್ಬೇಕಂತ ಇವತ್ತಿನ ದಿವಸ ಸಮಸ್ತ ಕಲಬುರಗಿ ಹಿಂದೂ ಪರ ಹೋರಾಟಗಾರರ ವತಿಯಿಂದ ಮನವಿ ಮಾಡ್ಕೊಳ್ತಾ ಇದ್ವಿ. ಆ ಗುಂಪೇನು ಇವರನ್ನ ಸಂಪೂರ್ಣವಾಗಿ ಅವರನ್ನ ರಾಜಕೀಯವಾಗಿ ಮುಗಿಸ್ಬೇಕಂತ ಪ್ರಯತ್ನ ಮಾಡ್ಲತ್ತಾರ. ಆದ್ರೆ ಇವತ್ತಿನ ದಿವಸ ಕರ್ನಾಟಕದಲ್ಲಿ ಎಷ್ಟು ಜನ ಹಿಂದೂಗಳು ಇವತ್ತಿನ ಜೀವಂತ ಆದಾರ, ಹಿಂದೂ ಯುವಕರಾಗಿರ್ಬೋದು, ಹಿಂದೂ ಸಂಘಟನೆಗಳು ಏನ್ ಜೀವಂತವಲ್ಲ, ಅಲ್ಲಿವರೆಗೂ ಕೂಡ ಯತ್ನಾಳ್ ಅವರು ಒಂದು ಕೂದು ಯಾರು ಅಲಗರಿಸಕ್ಕಾಗಲ್ಲ. ಮುಂದೆ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ಇವತ್ತಿನ ದಿವಸ ನಾವು ಭರವಸೆ ಕೊಡ್ತಾ ಇದ್ದೀವಿ. ಒಂದು ದೊಡ್ಡ ಪ್ರತಿಭಟನೆ ಮಾಡಿದ್ದೀವಿ. ಪಕ್ಷದ ಬಗ್ಗೆ ನಾವೇನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಂಗಿಲ್ಲ. ಯಾಕಂದ್ರೆ ನಾವೆಲ್ಲ ಹಿಂದೂ ಕಾರ್ಯಕರ್ತರು ಸೇರಿಕೊಂಡು ಯತ್ನಾಳ್ ಅವರ ಅಭಿಮಾನಿಗಳು ಸೇರಿಕೊಂಡು ಏನಿವತ್ತು ಗೊಂದಲವನ್ನು ಸೃಷ್ಟಿ ಮಾಡುವ ಮೂಲಕ ಇವತ್ತು ನಮ್ಮ ಯತ್ನಾಳ್ ಅವರನ್ನು ಏನು ಇವತ್ತು ಉಚ್ಚಾಟನೆ ಮಾಡಿದಿರಿ, ಯಾವ ನೀವು ಕಾರಣಕ್ಕೆ ಮಾಡಿದಿರಿ ನಮಗೆ ಗೊತ್ತಿಲ್ಲ. ಕುಟುಂಬ ರಾಜಕಾರಣ, ಅಡ್ಜಸ್ಟ್ಮೆಂಟ್ ರಾಜಕೀಯನೋ ಅನ್ನೋದು ನಮಗೆ ಗೊತ್ತಿಲ್ಲ. ಕಾರಣ ಏನೇ ಇರಲಿ, ಹಲವಾರು ಕಾರಣಗಳಿದ್ರೂ ಕೂಡ ಇವತ್ತು ಒಬ್ಬ ನಿಷ್ಠಾವಂತ, ದಕ್ಷ, ಪ್ರಾಮಾಣಿಕತೆ ಇರುವಂತಹ ಒಬ್ಬ ಹಿಂದೂ ನಾಯಕನನ್ನು ಇವತ್ತು ಪಕ್ಷದಿಂದ ಕೈಬಿಟ್ಟಿರುವುದು ಇದು ಎಲ್ಲ ಹಿಂದೂ ಹೋರಾಟಗಾರರು ಮತ್ತು ಹಿಂದುತ್ವದ ಮೇಲೆ ಕೆಲಸ ಮಾಡುವಂಥ ಎಲ್ಲ ನಮ್ಮಂಥ ಮನಸ್ಸುಗಳಿಗೆ ಇವತ್ತು ಬಹಳಷ್ಟು ನೋವನ್ನು ಉಂಟು ಮಾಡಿದೆ ಅಂತ ಹೇಳಿಕೆ ನಾನು ಬಯಸ್ತೀನಿ. ಇದರ ಪರಿಣಾಮವಾಗಿ ಇವತ್ತು ನಾವು ಮಾಡಿರುವಂಥ ಉದ್ದೇಶ ಏನು ಅಂತಂದರೆ, ಇವತ್ತು ಸ್ಟ್ರೈಕ್ ಮಾಡಿರೋ ಉದ್ದೇಶ ಬರುವಂಥ ದಿನಗಳಲ್ಲಿ ಏನು ಯಾವ ಗೊಂದಲದಿಂದ ತಾವು ತೆಗೆದಿದ್ದರೋ, ಯಾವ ಒಂದು ಮೇಲಿನ ಒಂದು ಒತ್ತಾಯದಿಂದ ನೀವು ತೆಗೆದಿದ್ದರೋ ಗೊತ್ತಿಲ್ಲ. ಆದರೆ ಬರುವಂಥ ದಿನಗಳಲ್ಲಿ ಕೂಡಲೇ ನಮ್ಮ ಯತ್ನಾಳ್ ಅವರನ್ನು ಮತ್ತೆ ಮರಳಿ ಗೂಡಿಗೆ ಎಂಬಂತೆ ನಾವು ಭಾಜಪ ಪಕ್ಷಕ್ಕೆ ಅವರನ್ನು ಕರೆತರುವಂಥ ಕೆಲಸವನ್ನು ಮಾಡಬೇಕು. ಏನಂದರೆ ಬರುವಂಥ ದಿನಗಳಲ್ಲಿ ವಿರೋಧ ಪಕ್ಷ ಇಲ್ಲ ಅಂತಂತಂದರೆ ರಾಜ್ಯಾಧ್ಯಕ್ಷರ ಒಂದು ಪಟ್ಟಕ್ಕೆ ಅವರನ್ನು ನೇಮಕ ಮಾಡಬೇಕಂತೇಳಿ ನಾವೆಲ್ಲ ಹಿಂದೂ ಪರ ಸಂಘಟನೆಯಿಂದ ಇವತ್ತಿನ ದಿವಸ ಕಲಬುರಗಿ ನಗರದಲ್ಲಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಒಂದು ವೇಳೆ ನಮ್ಮ ಈ ಒಂದು ಮನವಿಯನ್ನು ತಾವು ಈಡೇರಿಸದೇ ಇದ್ದಲ್ಲಿ, ಈ ಮನವಿಯನ್ನು ತಿರಸ್ಕಾರ ಮಾಡದಲ್ಲಿ ಬರುವಂಥ ದಿನಗಳಲ್ಲಿ ಇವತ್ತು ನಾವೇನು ಕಲಬುರಗಿ ನಗರದಲ್ಲಿ ಇವತ್ತು ಬರೀ ನೂರಾರು ಸಾವಿರಾರು ಕಾರ್ಯಕರ್ತರು ಹಿಂದೂ ಅಭಿಮಾನಿಗಳಿಗೆ ಸೇರ್ಕೊಂಡು ಇವತ್ತಿನ ದಿವಸ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಅದು ಯಾವ ರೀತಿ ಅಂತಂದರೆ ಇದು ಬರೇ ಏನಂತಾರೆ ಟ್ರೇಲರ್ ಅದಂತ ಹೇಳಿಕೆ ಇಷ್ಟಪಡ್ತೀನಿ. ಬರುವಂಥ ದಿನಗಳಲ್ಲಿ ಪಿಕ್ಚರ್ ಅಭಿ ಬಾಕಿ ಎಂಬ ಮಾತನ್ನು ನಾವು ಈ ಮೂಲಕ ಕೊಡಬೇಕಾಗ್ತದೆ ಅಂತ ಹೇಳ್ತಾ, ಯಾಕಂದರೆ ಇವತ್ತು ಭಾಜಪ ಪಕ್ಷ ಏನಾದರೂ ಉಳಿದಿದೆ ಅಂತಂದರೆ ನಮ್ಮಂಥ ಹಿಂದೂ ಪರ ಹೋರಾಟಗಾರರ ಮೇಲೆ ಇವತ್ತಿನ ದಿವಸ ಉಳಿದ ಇವತ್ತು ತಿಳಿಲಾರದ ಈ ಒಂದು ತಪ್ಪನ್ನು ನೀವು ಮಾಡಿದ್ದೀರಿ. ಅದು ಯಾವ ಉದ್ದೇಶಕ್ಕೆ ಮಾಡಿದ್ದೀರಿ ಅಂತ ನಮಗೆ ತಿಳಿದಿಲ್ಲ. ಬರುವಂಥ ದಿನಗಳಲ್ಲಿ ಸರಿಪಡಿಸ್ಕೋಬೇಕು. ಬರುವಂಥ ದಿನಗಳಲ್ಲಿ ಪಾಟೀಲ್ ಜಿ ಅವರಿಗೆ ಒಂದು ಸರಿಯಾದ
ಸರಿಯಾದ ಒಂದು ಸ್ಥಾನಮಾನ ಗೌರವವನ್ನು ಕೊಟ್ಟು ಇವತ್ತಿನ ದಿವಸ ಅವರಿಗೆ ಮತ್ತೆ ಭಾಜಪ ಪಕ್ಷದಲ್ಲಿ ಮರಳಿ ತೆಗೆದುಕೊಳ್ಬೇಕಂತ ಒಂದು ವಿಚಾರವನ್ನು ನಾವೆಲ್ಲ ಕಲಬುರಗಿ ನಗರದಿಂದ ಇವತ್ತಿನ ದಿವಸ ಸ್ಟ್ರೈಕ್ ಮಾಡುವ ಮೂಲಕ ಈ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ. ಇವತ್ತು ನಮ್ಮ ಕಲಬುರಗಿಯ DC ಅಧಿಕಾರಿಗಳಿಗೆ ಇವತ್ತು ನಾವು ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರಕ್ಕೆ ಅದು ಯಾವ ಒಂದು ನೀವು ಚುಚ್ಚು ಮಾತುಗಳನ್ನು ಚುಚ್ಚಿದ್ದಿರೋ ಗೊತ್ತಿಲ್ಲ ಅಥವಾ ಯಾವ ಒಂದು ಚುಗುಲಿ ಮಾತುಗಳ ಮೂಲಕ ಇವತ್ತಿನ ದಿವಸ ಉಚ್ಚಾಟನೆ ಮಾಡಿದ್ರು ಅನ್ನೋದು ನಮಗೆ ತಿಳಿದಿಲ್ಲ. ಆದರೆ ನಾವೆಲ್ಲರೂ ಕೂಡ ಒಂದು ಯತ್ನಾಳ್ಜಿಯವರ ಪರವಾಗಿ ನಾವು ಇರ್ತೀವಿ. ಮುಂದೆ ಯತ್ನಾಳ್ಜಿಯವರು ಸಂಘಟನೆ ಮಾಡ್ತಾರೋ ಅಥವಾ ಪಕ್ಷ ಕಟ್ತಾರೋ ಗೊತ್ತಿಲ್ಲ. ಆದರೆ ನಮ್ಮ ಒಂದು ಧ್ವನಿ, ನಮ್ಮ ಹಿಂದೂ ಪರ ಧ್ವನಿ ಯಾವಾಗಲೂ ಕೂಡ BJP ಸೆಕೆಂಡು, ಫಸ್ಟ್ ಯತ್ನಾಳ್ ಅವ್ರ ಪರವಾಗಿ ಇರ್ತೀವಿ ಅಂತ ಹೇಳಿಕೆ ನಾವು ಬಯಸ್ತೀವಿ. ಇನ್ನು ಮುಂದೆ ಇದು ಏನಾದರೂ ಆಗದೇ ಇದ್ದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಏನು ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀಯುತ ವಿಜಯೇಂದ್ರ ಅವರ ಮನೆಗೆ ನಾವೆಲ್ಲ ಹಿಂದೂ ಹೋರಾಟಗಾರರು ಮುತ್ತಿಗೆಯನ್ನು ಹಾಕಬೇಕಾಗತ್ತೆ ಅಂತ ಹೇಳಿ ನಾನು ಧ್ವನಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ.